ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದು ಸ್ವೀಟ್ ಡಿಶ್ ತೋರ್ಸಾತೀನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇದು ಲೌಕಿ ಅಂತಾರ, ಅಂದ್ರೆ ಬಾಟಲ್ ಗಾರ್ಡ್. ಇದನ್ನು ನಾನು ಇಲ್ಲಿ ಪಿಕ್ಚರ್ ಹಾಕಿ ನೋಡ್ರಿ. ಇದನ್ನು ನಾನು ತುರ್ಕೊಂಡಿನಿ, ಹೊರಗಿಂದ ಲೇಯರ್ ತೆಗ್ದೀನಿ, ಆಮೇಲೆ ಒಳಗಿನ ಬೀಜ ಬಿಟ್ಟು ಎಲ್ಲನೂ ಪೂರ್ತಿ ತುರ್ಕೋಬೇಕು. ಅದಾದ್ಮೇಲೆ ನಾವು ಇಲ್ಲೇ ಬಾಣಲೆ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಅದು ಲೈಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕಲರ್ ಚೇಂಜ್ ಆದಮೇಲೆ ಅದನ್ನೊಂದು ಸ್ವಲ್ಪ ಬೌಲಿಗೆ ತೆಗೆದು ಇಟ್ಕೊರಿ. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ಈಗ ನಾನೇನು ತುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹುರ್ಕೊಳ್ಳೋ ಟೈಮು ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು ನೀವು ಬೇಕಂದ್ರೆ, ಇಲ್ಲಾಂದ್ರೆ ಅದು ತುಪ್ಪ ಏನು ಉಳಿದಿರುತ್ತಲ್ಲ ಅಷ್ಟರೊಳಗೆ ನೀವು ಫ್ರೈ ಮಾಡ್ಕೊರಿ. ಇದು ನೀರಿನ ಕಂಟೆಂಟ್ ಹೋಗಬೇಕು, ಅಂದ್ರೆ ಒಂದು ಸ್ವಲ್ಪ ಲೈಟಾಗಿ ಡ್ರೈ ಅನ್ನಿಸ್ಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊರಿ. ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ಹಾಲು ಹಾಕ್ಕೊಳತ್ತೀನಿ. ನಾನೇ ಅಳತೆ ಮಾಡಿಲ್ಲ, ನನಗೆ ಎಷ್ಟು ಬೇಕಾಗುತ್ತೋ ನಾನು ಅಷ್ಟು ಹಾಕ್ಕೊಂಡಿನಿ, ಅಂದರೆ ಕನ್ಸಿಸ್ಟೆನ್ಸಿ ನೋಡಿ. ಈಗ ನಾನು ಸಕ್ಕರೆ ಹಾಕ್ಕೊಳತ್ತೀನಿ. ಅಂದರೆ ನಾನು ಇದನ್ನು ಒಂದು ಸೌತೆಕಾಯಿ ತೊಗೊಂಡಿದ್ದೆ, ದೊಡ್ಡ ಸೌತೆಕಾಯಿ. ಅದ್ರ ಒಳಗೆ ನಾನು ಇಷ್ಟು 1 ಕಪ್ದು ಸಕ್ಕರೆ ಹಾಕ್ಕೊಂಡಿನಿ. ಅದಾದಮೇಲೆ ಇದರಷ್ಟು 1 ಕಪ್ ಹಾಲು ಅನಿಸುತ್ತೆ, ನಾನು ಅಳತೆ ಮಾಡಿಲ್ಲ, ಬಟ್ ಅದು ಹಾಕು ಮೆಜರ್ಮೆಂಟ್ನಾಗ ಗೊತ್ತಾಗುತ್ತೆ. 1 ಕಪ್ ಅನ್ಸುತ್ತೆ, 1 ಕಪ್ ಹಾಲು 1 ಕಪ್ ಸಕ್ಕರೆ ಅಂತ ನೀವು ತೊಗೋಬೋದು. ಅದಾಗಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಲೋ ಪೂರ್ತಿ ಮೀಡಿಯಮ್ ಇರಲಿ ಅಥವಾ ಲೋ ಫ್ಲೇಮ್ನಾಗ ಇಟ್ಟರು ಭಾಳ ಒಳ್ಳೆಯದು, ಇಲ್ಲಾಂದ್ರೆ ಅದು ಒಡಿಬಹುದು, ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಇದನ್ನಿಷ್ಟು ಹಾಕ್ಕೊಂಡು ಇದನ್ನು ಗಟ್ಟಿ ಆಗೋವರೆಗೂ, ಗಟ್ಟಿ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು. ತೀರಾ ಗಟ್ಟಿ ಆದರೂ ಇದು ಬರ್ಫಿ ಥರ ಆಗ್ತೈತಿ, ಹಂಗೆ ಬೇಡ, ಲೈಟಾಗಿ ಗಟ್ಟಿ ಆಗಬೇಕು. ಅದಾದಮೇಲೆ ನೀವು ಹಿಂಗೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಲಾಸ್ಟಿಗೆ ನೀವು ಹುರ್ಕೊಂಡು ಇಟ್ಕೊಂಡಿರ್ತೀರಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ನಿಮ್ಮದು ಲೌಕಿ ಕಿ ಹಲ್ವಾ ಅಂದ್ರೆ ಸೌತೆಕಾಯ್ದು ಹಲ್ವಾ ರೆಡಿ ಆಗುತ್ತೆ. ನೋಡ್ರಿ ಎಷ್ಟು ಸಾಫ್ಟಾಗಿ, ಎಷ್ಟು ಮೆಲ್ಟೆಡ್ ಫಾರ್ಮ್ನಾಗಿರುತ್ತೆ ಅಂದರೆ ನೀವು ಬಾಯಿ ಒಳಗೆ ಇಟ್ಟರೆ ಕರಗುತ್ತೆ. ಕ್ಯಾರೆಟ್ ಹಲ್ವಾ ಮಾಡಿದಾಗ ಏನು ಟೇಸ್ಟ್ ಬರುತ್ತಲ್ಲ ಅದು ಸೇಮ್ ಟೇಸ್ಟ್ ಇಲ್ಲೇ ನಿಮ್ಮದು ಸಿಗುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇದು ಸೌತೆಕಾಯ್ದಷ್ಟೇ, ನೀರಿನ ಕಂಟೆಂಟ್ ಜಾಸ್ತಿ ಇರುತ್ತಿದೆ, ಆಮೇಲೆ ಹೆಲ್ತಿಗೆ ಭಾಳ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿರಿ, ರೆಸಿಪಿ ಹೆಂಗೆ ಬಂತು ಅಂತ ಹೇಳ್ರಿ, ಕಮೆಂಟ್ ಮಾಡಿ. ನಾನಿಲ್ಲೇ ವಿಡಿಯೋನ ಶಾರ್ಟ್ ಆಗಿತ್ತು, ಸೊ ಅದಕ್ಕೆ ಈ ರೆಸಿಪಿ ಆಲ್ರೆಡಿ ನಾನು ಹೇಳಿನಿ. ರಾಜ್ಮಾ ಬೀನ್ಸದ್ದು ಸಲಾಡ್ ಇದು ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ, ಸೊ ಇದ್ರ ಬಗ್ಗೆ ನಾನು ಏನೂ ಹೇಳೋಂಗಿಲ್ಲ. ವಿಡಿಯೋ ಸ್ಮಾಲ್ ಆಗಿತ್ತು ಅಂತ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿನಿ ಅಷ್ಟೆ. ನೋಡಿರಿ, ಎರಡನ್ನೂ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.